This program is sponsored by Rohan Corporation and Transco Logistics Worldwide Private Limited. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Transco Logistics Worldwide Private Limited. One-stop solution to meet your logistics Indian company in the logistics and transportation industry. Our services: freight forwarding, port handling, transportation services, warehousing, and custom clearance. Visit our website www.transcologistics.com or email on inquiry@transcologistics.com. ಸೆಮಿಫೈನಲ್ನ 7ನೆಯ ಸುತ್ತಿಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ಈ ಬೈಬಲ್ ಪ್ರಶ್ನಾವಳಿಯಲ್ಲಿ ಭಾಗವಹಿಸಿದಂತಹ 3 ತಂಡಗಳಿಗೂ ಕೂಡ ಶುಭವನ್ನು ಕೋರುವನಾಗಿದ್ದೇನೆ. 7ನೆಯ ಸುತ್ತಿನ ಹೆಸರು ನನ್ನ ಅಂಗೈಗಳಲ್ಲಿ ನಿಮ್ಮನ್ನು ಚಿತ್ರಿಸಿಕೊಂಡಿದ್ದೇನೆ. ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ. ಒಟ್ಟು 9 ಪ್ರಶ್ನೆಗಳು, ಪ್ರತಿ ತಂಡಕ್ಕೆ 3 ಪ್ರಶ್ನೆಗಳು, 10 ಸೆಕೆಂಡುಗಳ ಸಮಯಾವಕಾಶ, ಸರಿಯಾದ ಉತ್ತರಕ್ಕೆ 200 ಅಂಕಗಳು. 2 ಚಿತ್ರಗಳು ಪರದೆಯ ಮೇಲೆ ಬರುತ್ತವೆ. ನಿಮಗೆ ಉತ್ತರಿಸಲು ಸುಲಭವಾಗುವಂತೆ ಸರಿ ಎಂಬುವಂಥ ಚಿಹ್ನೆ ಸಕಾರಾತ್ಮಕವಾಗಿಯೂ ತಪ್ಪು ಎಂಬುವಂಥ ಚಿಹ್ನೆ ನಕಾರಾತ್ಮಕವಾಗಿಯೂ ಇಲ್ಲಿ ಬಳಸಲಾಗಿದೆ. 2 ಚಿತ್ರಗಳನ್ನು ಗುರುತಿಸಿ ಯಾವ ವಚನ ಎಂಬುದಾಗಿ ನೀವು ಉತ್ತರಿಸಬೇಕು. ಪ್ರಶ್ನೆಗೆ ಉತ್ತರಿಸಿದರೆ 300 ಅಂಕಗಳು. ಮೊದಲ ಪ್ರಶ್ನೆ ಎ ತಂಡದಿಂದ ನಾವು ಆರಂಭ ಮಾಡ್ತೇವೆ. ನಿಮ್ಮ ಸಮಯ ಈಗ ಆರಂಭ ಆಗಿದೆ. ಎಪಿಎಸ್‌ಗಳು ಸಭೆಗೆ ಪೌಲನ್ ಪತ್ರಿಕೆಯನ್ನು ಬರೀತಾ ಇರೋದು. ಉತ್ತರ ಸರಿಯಾಗಿದೆಯಾ ಅಂತ ನೋಡೋಣ. ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನಾದ ಅಪೊಸ್ತಲನಾದ ಪೌಲನು ಎಫೆಸದಲ್ಲಿರುವ ದೇವಜನರಿಗೂ ಕ್ರಿಸ್ತ ಯೇಸು ನಂಬಿಕೆಯಲ್ಲಿಟ್ಟವರಿಗೂ ಬರೆಯುವುದು. ಸರಿಯಾದ ಉತ್ತರ. 300 ಅಂಕಗಳನ್ನು ಪಡೆದುಕೊಂಡಿರುತ್ತಾರೆ ಎ ತಂಡ. 2ನೆಯ ಪ್ರಶ್ನೆ ಬಿ ತಂಡಕ್ಕೆ ಈಗ ಪರದೆಯ ಮೇಲೆ. ಸಮಯ ಮುಗಿದಿದೆ. ಉತ್ತರವನ್ನು ನೋಡೋಣ. ನೀವು ಇನ್ನು ಪರದೇಶದವರು, ಅನ್ಯರೂ ಆಗಿರದೆ ದೇವಜನರಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ. ಮನೆಯ ಚಿತ್ರ ಬರುವಂಥದ್ದು ಒಂದೇ ಸಾರಿ ಎಫೆಸ ಪತ್ರಿಕೆಯಲ್ಲಿ. 3ನೆಯ ಪ್ರಶ್ನೆ ಸಿ ತಂಡಕ್ಕೆ ಪರದೆಯ ಮೇಲೆ. ಅದನ್ನು ಕುರಿತು ನಾನು ಈ ಹಿಂದೆ ಸಂಕ್ಷಿಪ್ತವಾಗಿ ಬರೆದಿದ್ದೇನೆ. ಅದನ್ನು ಓದಿ ನೀವು ತಿಳಿದರೆ ಗೊತ್ತಾಗುತ್ತೆ ಅಂತ. ಉತ್ತರ ಸರಿಯಾಗಿದೆಯಾ ಅಂತ ನೋಡೋಣ. ಅದನ್ನು ಕುರಿತು ನಾನು ಹಿಂದೆ ಸಂಕ್ಷಿಪ್ತವಾಗಿ ಬರೆದಿದ್ದೇನೆ. ಬರೆದಿದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳಿದುಕೊಳ್ಳಬಹುದು. ಎ ತಂಡಕ್ಕೆ ನಂತರದ ಪ್ರಶ್ನೆ ಈಗ ಪರದೆಯ ಮೇಲೆ. ಅನ್ಯ ಜನರು ತಮ್ಮ ಹೃದಯದ ಅಜ್ಞಾನದಿಂದಲೂ ಮನಸ್ಸು ಕಾಠಿಣ್ಯದ ನಿಮಿತ್ತದಲ್ಲೂ ದೇವರ ಜೀವಕ್ಕೆ ಅನ್ಯರಾಗಿದ್ದಾರೆ. ಉತ್ತರವನ್ನು ನೋಡೋಣ. ಅವರು ನಿಷ್ಪ್ರಯೋಜಕವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಒದಗಿದೆ. ಅವರ ಹೃದಯವು ಕಾಠಿಣ್ಯವಾಗಿದೆ. ನಿಮಿತ್ತೆಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತೆಂದಲೂ ದೇವರಿಂದ ಆಗುವ ಜೀವಕ್ಕೆ
ಅನ್ಯರಾಗಿದ್ದಾರೆ. ಸರಿಯಾದ ಉತ್ತರ 300 ಅಂಕಗಳನ್ನು ಎ ತಂಡ ಪಡೆದುಕೊಳ್ತದೆ. ನಂತರದ ಪ್ರಶ್ನೆ ಬಿ ತಂಡಕ್ಕೆ ಈಗ ಪರದೆಯ ಮೇಲೆ. ಸಮಯ ಮುಗಿದಿದೆ. ಉತ್ತರವನ್ನು ನೋಡೋಣ. ಹುರುಳಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡ್ರಿ. ಸಿ ತಂಡಕ್ಕೆ ಪ್ರಶ್ನೆ. ಸಮಯ ಮುಗಿದಿದೆ. ಉತ್ತರವನ್ನು ನೋಡೋಣ. ನೀವು ನಮ್ಮ ಸಮಾಚಾರವನ್ನು ತಿಳಿದುಕೊಳ್ಳುವ ಹಾಗೆಯೂ ಅವನು ನಿಮ್ಮ ಹೃದಯಗಳನ್ನು ಸಂತೈಸುವ ಹಾಗೆಯೂ ಅವನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದೇನೆ. ನ್ಯೂಸ್ ರೀಡರ್ ಇದ್ದಾರೆ, ಹೃದಯ ಇದೆ. ಎ ತಂಡಕ್ಕೆ ಪ್ರಶ್ನೆ. ನೀವು ಮೊದಲು ಅನ್ಯರಾಗಿದ್ದೆ, ಆದರೆ ಕ್ರಿಸ್ತನ ನಡೆದು ಈಗ ಬೆಳಕಿನವರಾಗಿದ್ದೀರಿ. ಉತ್ತರವನ್ನು ನೋಡೋಣ. ತಪ್ಪಾದಂಥ ಉತ್ತರವನ್ನು ಕೊಟ್ಟಿದ್ದೀರಿ. 150 ಅಂಕಗಳನ್ನು ಕಳೆದುಕೊಳ್ತೀರಿ. ಬಿ ತಂಡಕ್ಕೆ. ಬಿ ತಂಡದವರು ಬಹಳ ಜಾಗರೂಕತೆಯಿಂದ ಪ್ರಶ್ನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಉತ್ತರವನ್ನು ಹೇಳಿಬಿಟ್ರೆ ಎಲ್ಲಿ 150 ಅಂಕಗಳನ್ನು ಕಳೆದುಕೊಳ್ತೇವೆ ಅನ್ನುವಂಥ ಭಯ. ನಂತರದ ಪ್ರಶ್ನೆ ಬಿ ತಂಡಕ್ಕೆ ಈಗ ಪರದೆಯ ಮೇಲೆ. ಕ್ರಿಸ್ತನ ರಕ್ತದ ಮೂಲಕ ಎಲ್ಲ ಅಂಗಗಳು ಒಂದೇ ಆಯಿತು. ಉತ್ತರವನ್ನು ನೋಡೋಣ. ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೀರಿ. ತಪ್ಪಾದಂಥ ಉತ್ತರವನ್ನು ಕೊಟ್ಟಿದ್ದೀರಿ. 150 ಅಂಕಗಳನ್ನು ಕಳೆದುಕೊಳ್ತೀರಿ. ಸಿ ತಂಡಕ್ಕೆ ಪ್ರಶ್ನೆ ಈಗ ಪರದೆಯ ಮೇಲೆ. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾಗಿದ್ದ ಒಂದು ಸಂಕಲ್ಪವನ್ನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದ. ಉತ್ತರ ಸರಿಯಾಗಿದೆಯಾ ಅಂತ ನೋಡೋಣ. ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದನು. ಸರಿಯಾದ ಉತ್ತರ. ಸಿ ತಂಡ 300 ಅಂಕಗಳನ್ನು ಪಡೆದುಕೊಂಡಿರ್ತದೆ. ಸೆಮಿಫೈನಲ್ನ 7 ಸುತ್ತುಗಳು ಮುಗಿದಿವೆ. 8ನೆಯ ಸುತ್ತು ಬಾಕಿ ಇದೆ. 7 ಸುತ್ತುಗಳ ನಂತರ ತೆಗೆದುಕೊಂಡಿರುವಂಥ ಅಂಕಗಳು ಸಿ ತಂಡ 3050 ಅಂಕಗಳನ್ನು ಪಡೆದುಕೊಂಡಿದೆ. ಬಿ ತಂಡ 1950 ಅಂಕಗಳನ್ನು ಪಡೆದುಕೊಂಡಿದೆ. ಎ ತಂಡ 2850 ಅಂಕಗಳನ್ನು ಪಡೆದುಕೊಂಡಿರುತ್ತದೆ. ಕೊನೆಯ ಸುತ್ತಿಗೆ ಸಿದ್ಧರಾಗೋಣ. ಅಲ್ಲಿಯವರೆಗೂ ಒಂದು ಚಿಕ್ಕ ವಿರಾಮ. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Transco Logistics Worldwide Private Limited. One-stop solution to meet your logistics Indian company in the logistics and transportation industry. Our services: freight forwarding, port handling, transportation services, warehousing, and custom clearance. Visit our website www.transcologistics.com or email on inquiry@transcologistics.com. 8ನೆಯ ಸುತ್ತು ಯೆಹೋವನೇ ನನ್ನನ್ನು ಶಿಕ್ಷಿಸು ಎಂಬುವಂಥ ಸುತ್ತು. ಮನುಷ್ಯರ ಶಿಕ್ಷೆ ನಮ್ಮನ್ನು ನೋವಿಗೆ ಉಂಟು ಮಾಡಿದರೆ, ದೇವರ ಶಿಕ್ಷೆ
ನಮ್ಮನ್ನು ಕಲಿಯುವುದಕ್ಕೆ ನಡೆಸ್ತದೆ. 8ನೇ ಸುತ್ತಿನ ವಿಶೇಷತೆ, ಹಲವಾರು ಅಕ್ಷರಗಳು ನಿಮ್ಮ ಕೈಗಳಲ್ಲಿ ಇವೆ. ಆ ಅಕ್ಷರಗಳನ್ನು ಸೇರಿಸಿಕೊಂಡು 5 ಪದಗಳನ್ನು ಮಾಡಬೇಕು. ಎಂಟನೆಯ ಸುತ್ತು, ಯೆಹೋವನೇ ನನ್ನನ್ನು ಶಿಕ್ಷಿಸು. ಎಲ್ಲರಿಗೂ ಒಂದೇ ಪ್ರಶ್ನೆಯನ್ನು ಕೇಳಲಾಗ್ತದೆ. 60 ಸೆಕೆಂಡುಗಳ ಸಮಯಾವಕಾಶ. ಒಟ್ಟು 5 ಪದಗಳಿರುತ್ತವೆ. 5 ಪದಗಳ ಅಕ್ಷರಗಳನ್ನು ಅದಲು ಬದಲು ಮಾಡಿ ಕೊಡಲಾಗಿರುತ್ತದೆ. ಆ ಪದಗಳನ್ನು ಸರಿಯಾಗಿ ನೀವು ಜೋಡಣೆಯನ್ನು ಮಾಡಬೇಕು. ಓಕೆ, ನಿಮ್ಮ ಸಮಯ ಈಗ ಆರಂಭ. ಬಿ ತಂಡ ಮೊದಲು ಬಜರ್ ಅನ್ನು ಒತ್ತಿದೆ. ನಿಮ್ಮ ಸಮಯ ಈಗ ಆರಂಭವಾಗಿದೆ. ಎಂಟನೆಯ ಸುತ್ತಿನ ಸೆಮಿಫೈನಲ್ನ ಕೊನೆಯ ಪ್ರಶ್ನೆ ನಿಮ್ಮ ಕೈಗಳಲ್ಲಿದೆ. ಈಗ ನಿಮ್ಮ ಸಮಯ ಆರಂಭ.
ನಿಜಕ್ಕೂ ಈ ಬೈಬಲ್ ಪ್ರಶ್ನಾವಳಿಯಲ್ಲಿ ಭಾಗವಹಿಸಿದ್ದೇ ಒಂದು ದೊಡ್ಡ ಅದ್ಭುತ. ಅದರಲ್ಲೂ ಸೆಮಿಫೈನಲ್ವರೆಗೂ ಕೂಡ ನೀವು ಭಾಗವಹಿಸಿದ್ದೀರಿ ಅಂದರೆ ಇನ್ನಷ್ಟು ದೊಡ್ಡದಾದಂಥ ಅದ್ಭುತ. ಈ ಬೈಬಲ್ ಪ್ರಶ್ನಾವಳಿಯನ್ನು ಆರಂಭಿಸುವುದಕ್ಕಿಂತ ಮುಂಚಿತವಾಗಿಯೇ ಬೈಬಲ್ ಬೇರೆ ಬೇರೆ ಸ್ಥಳದವರನ್ನು ಒಂದುಗೂಡಿಸುವಂಥ ಕಾರ್ಯ ಮಾಡ್ತದೆ ಎಂಬುದಾಗಿ ಹೇಳಿದೆ. 3 ಜಿಲ್ಲೆಯವರು, 3 ಮನೆಯವರು ಎಲ್ಲರೂ ಕೂಡ ಒಂದಷ್ಟು ಸಮಯ ಕುಳಿತುಕೊಂಡು ಜೊತೆಯಾಗಿ ಇನ್ನಷ್ಟು ಬೈಬಲನ್ನು ಕಲಿಯುವಂಥ ಅವಕಾಶ ಸಿಕ್ಕಿತು. ಪ್ರಶಸ್ತಿ ಮುಖ್ಯ ಅಲ್ಲ, ಅಂಕಗಳಂತೂ ಮುಖ್ಯವೇ ಅಲ್ಲ. ಆದರೆ ಬೈಬಲನ್ನು ಓದಿರುವಂಥದ್ದು ಅತ್ಯಂತ ಪ್ರಾಮುಖ್ಯ. ಈ ಬೈಬಲ್ ಪ್ರಶ್ನಾವಳಿಯಿಂದ ಹಿಂದೆ ಹೋಗ್ತಾ ಇದ್ದೇವೆ, ಫೈನಲ್ಗೆ ಹತ್ತುವುದಕ್ಕೆ ಸಾಧ್ಯವಾಗಲಿಲ್ಲ ಎಂಬುವಂಥ ಬೇಸರವನ್ನು ಪಡುವಂಥ ಅಗತ್ಯತೆ ಇಲ್ಲ. ಎಲ್ಲರಿಗೂ ಕೂಡ ಬೈಬಲನ್ನು ಓದುವುದಕ್ಕೆ ಅವಕಾಶ ಸಿಕ್ಕಿತಲ್ಲ ಎನ್ನುವಂಥ ಸಂತೋಷವಿರಲಿ. ಈ ಬೈಬಲ್ ಪ್ರಶ್ನಾವಳಿಯಲ್ಲಿ ಯಾರು ಎಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದಾರೆ, ಯಾರು ಫೈನಲ್ಗೆ ಅರ್ಹತೆಯನ್ನು ಪಡಿತಾರೆ ಎಂಬುವಂಥದ್ದನ್ನು ನೋಡೋಣ. ಎ ತಂಡ 2760 ಅಂಕಗಳನ್ನು ಪಡೆದುಕೊಂಡಿರುತ್ತದೆ. ಬಿ ತಂಡ 2950 ಅಂಕಗಳನ್ನು ಪಡೆದುಕೊಂಡಿರುತ್ತದೆ. ಸಿ ತಂಡ 4200 ಅಂಕಗಳನ್ನು ಪಡೆದುಕೊಂಡಿರುತ್ತದೆ. ಮತ್ತೊಮ್ಮೆ ಈ ಬೈಬಲ್ ಪ್ರಶ್ನಾವಳಿಯಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ವಂದನೆಗಳು, ನಮಸ್ಕಾರ. ಈ ಬೈಬಲ್ ಪ್ರಶ್ನಾವಳಿಯಿಂದ ಹಿಂತಿರುಗುತ್ತಿರುವಂಥ ಎ ತಂಡಕ್ಕೆ ವೆರಿನಾ ಅವರು ಬಿಗ್ ಜೆ ಅವರ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸುವಂತೆ ಕೇಳಿಕೊಳ್ತೇನೆ. ಬಿ ತಂಡಕ್ಕೆ ಬಿಗ್ ಜೆ ಅವರ ನೆನಪಿನ ಕಾಣಿಕೆಯನ್ನು ವೆರಿನಾ ಅವರು ಸಲ್ಲಿಸಬೇಕಾಗಿ ಕೇಳಿಕೊಳ್ತೇನೆ. ನಿಮ್ಮ ಜೀವನದ ಪ್ರಯಾಣಕ್ಕೆ ಶುಭವಾಗಲಿ. ಧನ್ಯವಾದಗಳು. ಈ ಸಂಚಿಕೆಯ ಪ್ರಶ್ನೆ: ಮಂಜೂಷವು ಕಿರ್ಯಾತ್ಯಾರಿಮಿಗೆ ಬಂದು ಎಷ್ಟು ವರ್ಷ ಕಳೆದಿದ್ದವು? 70, 20, 10, 40. ಬಿಗ್ ಜೆ ಟಿವಿಯ ಆ್ಯಪನ್ನು ಡೌನ್ಲೋಡ್ ಮಾಡಿ ಹಾಗೂ ಸ್ಕ್ಯಾನ್ ಮಾಡುವುದರ ಮೂಲಕವಾಗಿ ನಿಮ್ಮ ಉತ್ತರಗಳನ್ನು ಕಳಿಸಬಹುದು. ಪ್ರೈಸ್ ದ ಲಾರ್ಡ್. ಬೈಬಲ್ ಟ್ರಿವಿಯಾ ಪ್ರತಿ ಸಂಚಿಕೆ ಆದ ನಂತರ ವೀಕ್ಷಕರಿಗಾಗಿ ಒಂದು ಪ್ರಶ್ನೆ ಕೇಳಲಾಗ್ತದೆ. ಕಳೆದ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆ: ಫಿಲಿಸ್ಟಿಯರ ಎಷ್ಟು ಮಂದಿ ಪ್ರಭುಗಳು ಎಕ್ರೋನಿಗೆ ಹಿಂತಿರುಗಿದರು? ಇದಕ್ಕೆ ಸರಿಯಾದ ಉತ್ತರ 5. ಈಗಾಗಲೇ 114 ಜನ ಉತ್ತರವನ್ನು ಕಳಿಸಿದಿರಿ. ಇದರಲ್ಲಿ ಸರಿಯಾದ ಉತ್ತರ 94 ಜನ ಸರಿಯಾದ ಉತ್ತರವನ್ನು ಕಳಿಸಿದಿರಿ. ಈ 94 ಜನರಲ್ಲಿ ಒಬ್ಬರನ್ನ ಆಯ್ಕೆ ಮಾಡುವಂಥ ಸಮಯ. ಈಗಾಗಲೇ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಜುಬಿನ್ ಜೋಸೆಫ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಸೇವಕರ ಪ್ರತಿ ಸಂಚಿಕೆ ಆದ ನಂತರ ವೀಕ್ಷಕರಿಗಾಗಿ ಒಂದು ಪ್ರಶ್ನೆ ಕೇಳಲಾಗ್ತದೆ. ಕಳೆದ ಸಂಚಿಕೆಯಲ್ಲಿ ಕೇಳಿದಂಥ ಪ್ರಶ್ನೆಗೆ ಈಗಾಗಲೇ 114 ಜನ ಉತ್ತರವನ್ನು ಕಳಿಸಿದರು. ಅದರಲ್ಲಿ ಸರಿಯಾಗಿ 94 ಜನ ಉತ್ತರವನ್ನು ಕಳಿಸಿದರೆ ಒಬ್ಬರನ್ನ ಆಯ್ಕೆ ಮಾಡುವಂಥ ಸಮಯ. ದಯಮಾಡಿ ಒಬ್ಬರನ್ನ ಆಯ್ಕೆ ಮಾಡಿಕೊಡಿ. ಕ್ರಮ ಸಂಖ್ಯೆ 19 ಮಾರ್ಟಿನ್ ಶೇಖರ್. ನಿಮಗೆ ಕಂಗ್ರ್ಯಾಚುಲೇಷನ್. ನಮ್ಮ ಬಿಗ್ ಜೆ ಟಿವಿ ನಿಮಗೆ ಬಹುಮಾನವನ್ನು ಕಳಿಸಿಕೊಡ್ತದೆ. ಪ್ರೀತಿಯ ಬಿಗ್ ಜೆ ಟಿವಿಯ ವೀಕ್ಷಕರೇ, ನೀವು ಈ ರೀತಿಯಾಗಿ ಭಾಗವಹಿಸಲು ಆಸೆ ಪಡುವುದಾದರೆ, ನಿಮ್ಮ ಹೃದಯದಲ್ಲಿ ತವಕ ಇರುವುದಾದರೆ, ಟಿವಿಯ ಪರದ ಮೇಲೆ ಕಾಣುವಂಥ QR ಕೋಡನ್ನು ಸ್ಕ್ಯಾನ್ ಮಾಡಿರಿ, ಉತ್ತರವನ್ನು ಕಳಿಸಿರಿ, ಬಹುಮಾನವನ್ನು ಹೊಂದಿಕೊಳ್ಳ್ರಿ. ಭಾಗವಹಿಸಿದಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಥ್ಯಾಂಕ್ ಯು ಪಾಸ್ಟರ್.
ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Transco Logistics Worldwide Private Limited. One-stop solution to meet your logistics Indian company in the logistics and transportation industry. Our services: freight forwarding, port handling, transportation services, warehousing, and custom clearance. Visit our website www.transcologistics.com or email on inquiry@transcologistics.com.